ಬೆಳಗ್ಗೆ ನಾನು ಎದೊಳಕ್ಕೆ ಮುಂಚೆನೇ ಒಂದೆರಡು ಫೋನ್ ಬಂದಿತ್ತು ಸರ್, ಸೀನಿಯರ್ ಕಾಂಗ್ರೆಸ್ ಲೀಡರ್ಗಳದ್ದು. ಅವರ ಅಸಮಾಧಾನ ಇಷ್ಟೇ, ಇವಂದೇನ್ರಿ ಇದು 5 ಸ್ಟಾರ್ ಪಾಲಿಟಿಕ್ಸ್ ಶುರು ಆಗೋಯ್ತು ಇಲ್ಲಿ ನಮ್ಮ ಪಾರ್ಟಿಲಿ ಅಂತ ಹಿಂಗೆ ಶುರು ಮಾಡಿದ್ರು. ನಮ್ಮ ಮೆಸೇಜ್ ಕ್ಲಿಯರಾಗಿ ಬಂತು, ಇದ್ರ ಬಗ್ಗೆ ಮಾತಾಡಿ ಇವತ್ತು ಅಂತ ಕೇಳ್ಕೊತಾ ಇದ್ದಾರೆ ಅಂತ. ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನ ಮಾಡಿಬಿಟ್ಟಿದ್ದಾರೆ ಸರ್, ಆಗಲೇ ಮಾಡಿಬಿಟ್ಟಿದ್ದಾರೆ. ಬೇರೆ ಪಾರ್ಟಿಯ JDS ಮತ್ತು BJPಯ ಶಾಸಕರನ್ನ ಟಚ್ ಕೂಡ ಮಾಡಿಬಿಟ್ಟಿದ್ದಾರೆ. ಆಮೇಲೆ ವಿನಯ್ ಕಾರ್ತಿಕ್ ಅವರ ಕೋರ್ ಟೀಮ್ ಆ ಕಾಲದಿಂದ ಹಿಂದೆ KPC ಫೈನಾನ್ಸ್ ಖಜಾಂಚಿ ಕೂಡ ಅವ್ರನ್ನ ಮಾಡಿದರು, ಗೆಲ್ಲಿಸ್ಬೇಕು ಅಂತ ಹೊರಟಿದ್ದಾರೆ. ಆಮೇಲೆ ಕೆಲವು ಯುವ ಶಾಸಕರು ಸರ್, ಇದಕ್ಕೆಲ್ಲ ಅವ್ರಿಗಿಷ್ಟ ಆಗುತ್ತೆ. ಈ ಥರ ಹೊರಗಡೆ ಹೋಗಿ ಒಂದು ರೆಸಾರ್ಟಲ್ಲೇ CLP ಮಾಡೋಣ, ಅದ್ರಲ್ಲಿ ತಪ್ಪೇನು ಅಂತ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ರಂತೆ. ಬರ್ರಿ ಯಾಕ್ರಿ ಬರಲ್ಲ, ಎಲ್ಲರೂ ಬರ್ತಾರೆ ಏನ್ರಿ ತಪ್ಪೇನು ಅಂತ ಕೇಳಿದ್ರಂತೆ. ಆಮೇಲೆ ಈ ರೆಸಾರ್ಟಲ್ಲಿ CLP ಸಭೆ ಮಾಡೋದು ಇವತ್ತೇನು ಹೊಸದಲ್ಲ, ಆ ಕಾಲದಿಂದ ತಲತಲಾಂತರದಿಂದ ಮಾಡ್ಕೊಂಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅಂದ್ರೆ ರೆಸಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಹಾಗಾಗಿ ಅವ್ರೇನೋ ಒಂದಿರಲಿ, ಒಂದು ರಿಲ್ಯಾಕ್ಸೇಷನ್ ಇರಲಿ ಅನ್ನುವ ಕಾರಣಕ್ಕೆ ರೆಸಾರ್ಟನ್ನು ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಗುಂಡು ತುಂಡು ಕೂಡ ವ್ಯವಸ್ಥೆ ಮಾಡಲಾಗಿದೆ ಅಂತ ನಿನ್ನೆ ನಾವು ಹೇಳ್ತಾ ಇದ್ದೋ. ಅದನ್ನು ನಮ್ಮ ಎಡಿಟೋರಿಯಲ್ ಟೀಮ್ ಹೇಳ್ತಾ ಇದ್ದು, ಇದನ್ನು ಗಡಂಗ್ CLP ಅಂತ ಕರೆಯೋಣ ಅಂತ ಹೇಳ್ತಾ ಇದ್ರು ನಮ್ಮ ಇವರು. ಈಗ ಇಲ್ಲಿ ಪ್ರಶ್ನೆ ಏನಂದರೆ, CLP ಸಭೆನ ಎಲ್ಲಿ ಹಮ್ಮಿಕೊಂಡಿದ್ದಾರೆ, ಎಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. DK ಅವರ ನಿಲುವಿನ ವಿರುದ್ಧ ಒಂದು ದನಿ ಎತ್ತೋದಕ್ಕೆ ಒಂದು ಕಾರಣ ಬೇಕಿತ್ತು, ಸೀನಿಯರ್ಗಳ ಕಾರಣ ಬೇಕಿತ್ತು. ಅದನ್ನು ಇಟ್ಕೊಂಡು ಅಲ್ಲೆಲ್ಲೋ ಕರೆದ್ರೆ ಸೀನಿಯರ್ ನಾವೆಲ್ಲ ಬರೋಕ್ಕಾಗತ್ತೆ ಅಂದ್ರಿ, ಅಲ್ಲೋ ಕೂತೇನೋ ಹಂಗೆಲ್ಲ ಮಾಡೋಕ್ಕಾಗಲ್ಲ ರೀ. ಅದು CLPಗೆ ಒಂದು ಏನೋ ಕಳೆ ಬರಬೇಕು ಅಂತ ಹೇಳಿದ್ರೆ, ಅದಕ್ಕೊಂದು ಗೌರವ ಬರಬೇಕು ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಮಾಡಬೇಕು. ಈ ರೀತಿಯ ಒಂದು ಆಕ್ಷೇಪ ಶುರುವಾಗಿದೆ. ಆಮೇಲೆ ನಮಗೇನು ಶಾಸಕರೇನು ಯಾರೋ ಪೌಚಿಂಗ್ ಮಾಡ್ತಾರೆ ಅಂತ ಭಯ ಇಲ್ಲ, ಅದನ್ನ ರೆಸಾರ್ಟ್ ಕರ್ಕೊಂಡು ಹೋಗೋದೇನಿದೆ, ಈ ಥರ ಮಾತಾಡ್ತಿದ್ರು. ಬಹುಶಃ ಇದು ಫಸ್ಟ್ ಅಬ್ಜೆಕ್ಷನ್, ಇದು ಟೀಮ್ ಸಿದ್ದು ಅಥವಾ DK ವಿರೋಧಿಗಳಿಂದ ಮೊದಲ ಅಬ್ಜೆಕ್ಷನ್. ಸುಮ್ಮನೆ ಹಿಂಗೆ ಹರೇ ಬಿಡ್ತಿದ್ದಾರೆ, ಬೆಳಗ್ಗೆ ಯಾರೋ ಫೋನ್ ಮಾಡಿ ನಮಗೆ ಸುಮ್ಮನೆ ಹೇಳೋದಿಲ್ಲ. ಹೌದು, ಒಂದು ಸಣ್ಣ ಅಬ್ಜೆಕ್ಷನ್, ಒಂದು ಅತೃಪ್ತಿ ಇದೆ ಒಳಗಡೆ, ಇದೆ ಯಾವುದೋ ಒಂದು ರೂಪದಲ್ಲಿ ವ್ಯಕ್ತ ಅವಕಾಶವನ್ನು ಹುಡುಕ್ತಾ ಇದ್ದಾರೆ. ಈ ಅವಕಾಶವನ್ನು ಒಂದು ಸಣ್ಣ ಕಲ್ಲನ್ನು ಎಸಿತಾ ಇದ್ದಾರೆ. ನಾಳೆ ನಾಡದ್ದೇನೋ ಹೋಗ್ತಾ ಇದ್ದಾರೆ ಎಲ್ಲರೂ, 16ನೇ ತಾರೀಕು ಎಲ್ಲರೂ ಹೋಗ್ತಾ ಇದ್ದಾರೆ. ಅವತ್ತು ಬಹುಶಃ ಯಾರು ಹೋಗದೇ ಇದ್ರೆ ಅಥವಾ ಸುಮ್ಮನೆ ನೆಪ ಮಾತ್ರಕ್ಕೆ ಒಂದು ವಿಸಿಟ್ ಮಾಡಿ ವಾಪಸ್ ಬಂದರೆ 3 ದಿನ ಅಲ್ಲೇ ಇರಬೇಕು ಅಂತ ಮಾತಾಡ್ಕೊತಿದ್ದಾರಂತೆ. ಅಲ್ಲಿಗೆ ಅವತ್ತು ಇನ್ನೊಂದು ಸ್ವಲ್ಪ ಇವರ ಅಸಮಾಧಾನ ಹೊರಗಡೆ ಬರುವ ಎಲ್ಲ ಚಾನ್ಸಸ್ಗಳಿದೆ ಈ ಗಡಂಗ್ CLP ಮೂಲಕ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.